ಬಿಜೆಪಿ ಮೇಲೆ ಅಸಮಾಧಾನ ಆಗಿದ್ದಾರೆ. ಕಾಂಗ್ರೆಸ್ ಪಕ್ಷ ಪ್ರಾತಿನಿಧ್ಯ ಕೊಟ್ಟಿದೆ, ಅಪಪ್ರಚಾರ ಮಾಡ್ತಾ ಇದ್ದಾರೆ ಕೆಲವರು. ಇವತ್ತು ಅಂಜಲಿ ನಿಂಬಾಳ್ಕರ್ಗೆ ನಾವು ಅಭ್ಯರ್ಥಿಯಾಗಿ ಮಾಡಿದ್ದೇವೆ. ಸಂತೋಷ್ ಲಾಡ್ ಅವರು ನಮ್ಮ ಸಚಿವ ಸಂಪುಟದಲ್ಲಿ ಇದ್ದಾರೆ. ಹಿಂದೇನೂ ಕಾಂಗ್ರೆಸ್ ಪಕ್ಷ ಅನೇಕ ಇವತ್ತು ಮರಾಠ ಮುಖಂಡಗಳಿಗೆ ಬೆಳೆಸಿದೆ, ಮುಂದೇನೂ ಮಾಡ್ತದೆ. ಎಲ್ಲರಿಗೆ ನಾವು ತೆಗೆದುಕೊಂಡು ಹೋಗ್ತೀವಿ. ಸಂಸದರು ಹೇಳ್ತಾರೆ ಮರಾಠ ಸಮುದಾಯಕ್ಕೆ ಕಾಂಗ್ರೆಸ್ ಇಲ್ಲಿವರೆಗೂ ಯಾವುದೇ ಕೊಡುಗೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸಂಸದರು ಏನೇನು ಭರವಸೆ ಕೊಟ್ಟಿರು, ಒಂದಾದ್ರೂ ಭರವಸೆ ಈಡೇರಿಸಿದ್ದಾರಾ? ನಮ್ಮ ಸರ್ಕಾರ ಬಂದರೆ 2A ರಕ್ತದಲ್ಲಿ ಬರೆದು ಕೊಡ್ತೀವಿ, ಏನಾಯ್ತಪ್ಪ? MLC ಮಾಡ್ತೀವಿ, ಏನಾಯ್ತು? ಇವತ್ತು ಒಂದಾದ್ರೂ ಭರವಸೆ ಈಡೇರಿಸಿದ್ದಾರೆ ಅವರು. ಇವರಿಗೆ ನೈತಿಕತೆ ಇದೆಯಾ? ಬಸವ ಕಲ್ಯಾಣ ಸಮುದಾಯ ಭವನ, ಮರಾಠ ಸಮುದಾಯ ಭವನಕ್ಕೆ ಅದರ ಬಗ್ಗೆ ಮಾತನಾಡಿಲ್ಲ. ಸ್ವತಃ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿದ್ದು ಕೂಡ ಏನು ಸಂಸದರದೇ ಸರ್ಕಾರ ಇತ್ತು, ಏನೂ ಮಾಡಿಲ್ಲಲ್ಲ 4 ವರ್ಷ. ಈಗ ನಾವು ಮಾಡ್ತೀವಿ. ಏನೇನು ನೆನಗುದಿಗೆ ಬಿದ್ದಿದೆ ಅವರ ಏನು ಮರಾಠ ಸಮುದಾಯದ ಇವತ್ತೇನು ಅನಿಸಿಕೆಗಳಿದ್ದಾವೆ ಅವೆಲ್ಲವನ್ನು ಅವ್ರು ಹೇಳ್ಕೋಬೇಕಷ್ಟೇ, ಮಾಡಿಲ್ಲ ಅಂತ ಒಂದು ಸ್ನೇಹ ಸಮ್ಮೇಳನ ಹಮ್ಮಿಕೊಂಡಿದ್ದರು, ಆಯೋಜಿಸಿದ್ರು. ಅಲ್ಲಿ ಭಾಳಷ್ಟು ಜನ ಮುಖಂಡಗಳು ಅಲ್ಲಿ ಸೇರಿದರು. ಅವರೆಲ್ಲ ಬುದ್ಧಿವಂತರಿದ್ದಾರೆ, ವಿದ್ಯಾವಂತರಿದ್ದಾರೆ, ಜಾಗೃತರಿದ್ದಾರೆ. ದೇಶದ ಪರಿಸ್ಥಿತಿ ಗೊತ್ತಿದೆ, ಜಿಲ್ಲೆಯ ಪರಿಸ್ಥಿತಿ ಗೊತ್ತಿದೆ. ಹೀಗಾಗಿ ಮುಂಬರುವಂಥ ಲೋಕಸಭೆ ಚುನಾವಣೆಯಲ್ಲಿ ಎಲ್ಲರೂ ಒಮ್ಮತದಿಂದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕು ಅನ್ನುವಂಥ ಒಂದು ತೀರ್ಮಾನವನ್ನು ಅವ್ರು ಮಾಡಿದ್ದಾರೆ. ಸುಮಾರು ಸಣ್ಣ ಸಮುದಾಯಗಳು, 20-25 ಸಮುದಾಯಗಳೇನಿದೆ ಅದರೆಲ್ಲ ಮುಖಂಡರು, ಅಧ್ಯಕ್ಷರು, ಪದಾಧಿಕಾರಿಗಳು ಬಂದಿದ್ದರು. ಸವಿಸ್ತಾರವಾಗಿ ಚರ್ಚೆ ಆಗಿದೆ. ಇವತ್ತು ಇಡೀ ಜಗತ್ತಿಗೆ ಇವತ್ತು ಸಾಮಾಜಿಕ ನ್ಯಾಯ ಕೊಟ್ಟಂಥ ಏನು ವಿಶ್ವಗುರು ಬಸವಣ್ಣನವರು, ಬುದ್ಧ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ತತ್ವಾದರ್ಶಗಳನ್ನು ಪ್ರೇರಣೆ ಪಡೆದು ಕಾಂಗ್ರೆಸ್ ಪಕ್ಷ ಬಡವರಿಗಾಗಿ, ಮಧ್ಯಮವರ್ಗದವರಿಗಾಗಿ, ಎಲ್ಲರಿಗಾಗಿ ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟು ಎಲ್ಲರ ಉದ್ಧಾರಕ್ಕಾಗಿ ಅವೆಲ್ಲರೂ ಶ್ರಮ ಮಾಡ್ತಾ ಇದೆ. ಮತ್ತು ದೇಶದ ಏಕತೆ, ಅಖಂಡತೆ, ಸಮಗ್ರತೆ ಉಳಿಬೇಕು, ಪ್ರಜಾಪ್ರಭುತ್ವ ಯಶಸ್ವಿ ಆಗಬೇಕು, ಸಂವಿಧಾನ ಉಳಿಬೇಕು, ಎಲ್ಲರ ಅಭ್ಯುದಯ ಆಗಬೇಕು ಅಂದರೆ ಅದು ಕಾಂಗ್ರೆಸ್ ಪಕ್ಷದಿಂದಲೇ ಮಾತ್ರ ಸಾಧ್ಯ ಅಂತ ಹೇಳಿ ಅವರು ಅರಿತುಕೊಂಡಿದ್ದಾರೆ. ಹೀಗಾಗಿ ಅವರೆಲ್ಲ ತೀರ್ಮಾನ ಮಾಡಿದ್ದಾರೆ. ಇವತ್ತು ಏನು ಕಾಂಗ್ರೆಸ್ ಪಕ್ಷಕ್ಕೆ ಮತ ಕೊಡಬೇಕು, BJPಗೆ ಸೋಲಿಸಲೇಬೇಕು ಅಂತ ಹೇಳಿ. ಹೀಗಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚಿನ ಬಲ ಬಂದಂತಾಗಿದೆ. ಮತ್ತು ಬಹಳ 100% ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೆಲ್ತಾರೆ ಅನ್ನುವಂಥ ಮಾತು. ಬಿಜೆಪಿ ಮತ್ತು JDS ಪಕ್ಷದ ಮೈತ್ರಿ ಎಷ್ಟರ ಮಟ್ಟಿಗೆ ಪ್ರಭಾವ ಬೀರ್ತಿದೆ? ಮೈತ್ರಿಯಿಂದ BJPಗೂ ಇವತ್ತು ಹಾನಿ ಇದೆ, JDSಗೂ ಹಾನಿ ಇದೆ. ಯಾರು ಇವತ್ತು BJP JDS ಮೈತ್ರಿಗೆ ಯಾರು ಮನಸ್ಸಿಲ್ಲ, ಬರೀ ಮುಖಂಡರುಗಳ ನಡುವೆ ಮೈತ್ರಿ ಆಗಿದೆ, ಕಾರ್ಯಕರ್ತರ ನಡುವೆ ಮೈತ್ರಿ ಆಗಿಲ್ಲ. ಆ ಕಾರ್ಯಕರ್ತರು ಇವತ್ತು JDS ಬಿಡ್ತಾ ಇದ್ದಾರೆ, ಕೆಲವೊಂದು BJP ಬಿಡ್ತಾ ಇದ್ದಾರೆ. ಹೀಗಾಗಿ ಇದರಿಂದ ಕಾಂಗ್ರೆಸ್ಗೆ ಹೆಚ್ಚಿನ ಒಂದು ಬಲ ಬಂದಿದೆ. ಕಾಂಗ್ರೆಸ್ ಪಕ್ಷ ಇಡೀ ರಾಜ್ಯದಲ್ಲಿ ಗೆಲುವನ್ನು ಸಾಧಿಸ್ತದೆ. ಬೀದರ್ ಮೇಲೆ ಜಾಸ್ತಿ ಆಗ್ತಿದೆ ಸರ್ ದಿನೇ ದಿನೇ. ಬೀದರ್ ಜಿಲ್ಲೆ ಜನ ಈಗಾಗಲೇ ಭಗವಂತ ಖೂಬಾರಿಗೆ ತಿರಸ್ಕಾರ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಸ್ವಪಕ್ಷೀಯ ನಾಯಕರುಗಳು, ಕಾರ್ಯಕರ್ತರೇ ಭಗವಂತ ಖೂಬಾರ್ ಅವರನ್ನು ರಿಜೆಕ್ಟ್ ಮಾಡಿದ್ದಾರೆ. ಬಾಯ್ ಭಗವಂತ ಖೂಬಾ ಅಂತ ಹೇಳ್ಬಿಟ್ಟಿದ್ದಾರೆ. ಈಗ ಯಾರು ಅಶೋಕ ಬಂದ್ರೇನು, ಯಾರೇ ಬಂದು ಕೂತ್ರು ಏನು ವ್ಯತ್ಯಾಸ ಆಗೋದಿಲ್ಲ. ಕಾಂಗ್ರೆಸ್ ಅಭ್ಯರ್ಥಿಯ ನಾಮಪತ್ರ ಯಾವ 17ನೇ ತಾರೀಕಿಗೆ ಕಾಂಗ್ರೆಸ್ ಅಭ್ಯರ್ಥಿ ಸಾಗರ್ ಖಂಡ್ರೆ ಅವರು ನಾಮಪತ್ರ ಸಲ್ಲಿಸುತ್ತಾರೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ, ಮಾನ್ಯ DK ಶಿವಕುಮಾರ್ ಅವರಿಗೆ, ಮಾನ್ಯ ಸುರ್ಜೇವಾಲಾ ಅವರಿಗೆ ನಾನು ಆಹ್ವಾನ ಮಾಡಿದ್ದಾನೆ. ಯಾರ್ಯಾರು ಬರ್ತಾರೆ ಕನ್ಫರ್ಮ್ ಮಾಡ್ತೇನೆ. BJP ಮೇಲೆ ಅಸಮಾಧಾನ ಆಗಿದ್ದಾರೆ. ಕಾಂಗ್ರೆಸ್ ಪಕ್ಷ ಪ್ರಾತಿನಿಧ್ಯ ಕೊಟ್ಟಿದೆ, ಅಪಪ್ರಚಾರ ಮಾಡ್ತಾ ಇದ್ದಾರೆ ಕೆಲವರು. ಇವತ್ತು ಅಂಜಲಿ ನಿಂಬಾಳ್ಕರ್ಗೆ ನಾವು ಅಭ್ಯರ್ಥಿಯಾಗಿ ಮಾಡಿದ್ದೇವೆ. ಸಂತೋಷ್ ಲಾಡ್ ಅವರು ನಮ್ಮ ಸಚಿವ ಸಂಪುಟದಲ್ಲಿ ಇದ್ದಾರೆ. ಹಿಂದೇನೂ ಕಾಂಗ್ರೆಸ್ ಪಕ್ಷ ಅನೇಕ ಇವತ್ತು ಮರಾಠ ಮುಖಂಡಗಳಿಗೆ ಬೆಳೆಸಿದೆ, ಮುಂದೇನೂ ಮಾಡ್ತದೆ. ಎಲ್ಲರಿಗೆ ನಾವು ತೆಗೆದುಕೊಂಡು ಹೋಗ್ತೀವಿ. ಸಂಸದರು ಹೇಳ್ತಾರೆ ಮರಾಠ ಸಮುದಾಯಕ್ಕೆ ಕಾಂಗ್ರೆಸ್ ಇಲ್ಲಿವರೆಗೂ ಯಾವುದೇ ಕೊಡುಗೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸಂಸದರು ಏನೇನು ಭರವಸೆ ಕೊಟ್ಟಿರು, ಒಂದಾದ್ರೂ ಭರವಸೆ ಈಡೇರಿಸಿದ್ದಾರಾ? ನಮ್ಮ ಸರ್ಕಾರ ಬಂದರೆ 2A ರಕ್ತದಲ್ಲಿ ಬರೆದು ಕೊಡ್ತೀವಿ, ಏನಾಯ್ತಪ್ಪ? MLC ಮಾಡ್ತೀವಿ, ಏನಾಯ್ತು? ಇವತ್ತು
ಒಂದಾದ್ರೂ ಭರವಸೆ ಈಡೇರಿಸಿದ್ದಾರೆ ಅವರು. ಇವರಿಗೆ ನೈತಿಕತೆ ಇದೆಯಾ? ಬಸವ ಕಲ್ಯಾಣದ ಸಮುದಾಯ ಭವನ ಮರಾಠ ಸಮುದಾಯ ಭವನಕ್ಕೆ ಅದ್ರ ಬಗ್ಗೆ ಮಾತನಾಡಿಲ್ಲ. ಸ್ವತಃ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿದ್ದು ಕೂಡ ಏನು ಸಂಸದರದೇ ಸರ್ಕಾರ ಇತ್ತು, ಏನೂ ಮಾಡಿಲ್ಲಲ್ಲ 4 ವರ್ಷ. ಈಗ ನಾವು ಮಾಡ್ತೀವಿ. ಏನೇನು ನೆನಗುದಿಗೆ ಬಿದ್ದಿದೆ ಅವರ ಏನು ಮರಾಠ ಸಮುದಾಯದ ಇವತ್ತೇನು ಅನಿಸಿಕೆಗಳಿದ್ದಾವೆ ಅವೆಲ್ಲವನ್ನು ಅವ್ರು ಹೇಳ್ಕೋಬೇಕಷ್ಟೇ, ಮಾಡಿಲ್ಲ ಅಂತ ಒಂದು ಸ್ನೇಹ ಸಮ್ಮೇಳನ ಹಮ್ಮಿಕೊಂಡಿದ್ದರು, ಆಯೋಜಿಸಿದ್ರು. ಅಲ್ಲಿ ಭಾಳಷ್ಟು ಜನ ಮುಖಂಡರುಗಳು ಅಲ್ಲಿ ಸೇರಿದರು. ಅವರೆಲ್ಲ ಬುದ್ಧಿವಂತರಿದ್ದಾರೆ, ವಿದ್ಯಾವಂತರಿದ್ದಾರೆ, ಜಾಗೃತರಿದ್ದಾರೆ. ದೇಶದ ಪರಿಸ್ಥಿತಿ ಗೊತ್ತಿದೆ, ಜಿಲ್ಲೆಯ ಪರಿಸ್ಥಿತಿ ಗೊತ್ತಿದೆ. ಹೀಗಾಗಿ ಮುಂಬರುವಂಥ ಲೋಕಸಭೆ ಚುನಾವಣೆಯಲ್ಲಿ ಎಲ್ಲರೂ ಒಮ್ಮತದಿಂದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕು ಅನ್ನುವಂಥ ಒಂದು ತೀರ್ಮಾನವನ್ನು ಅವ್ರು ಮಾಡಿದ್ದಾರೆ. ಸುಮಾರು ಸಣ್ಣ ಸಣ್ಣ ಸಮುದಾಯಗಳು, 20-25 ಸಮುದಾಯಗಳೇನಿದೆ ಅದರೆಲ್ಲ ಮುಖಂಡರು, ಅಧ್ಯಕ್ಷರು, ಪದಾಧಿಕಾರಿಗಳು ಬಂದಿದ್ದರು. ಭಾಳ ಸವಿಸ್ತಾರವಾಗಿ ಚರ್ಚೆ ಆಗಿದೆ. ಇವತ್ತು ಇಡೀ ಜಗತ್ತಿಗೆ ಇವತ್ತು ಸಾಮಾಜಿಕ ನ್ಯಾಯ ಕೊಟ್ಟಂಥ ಏನು ವಿಶ್ವಗುರು ಬಸವಣ್ಣನವರು, ಬುದ್ಧ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ತತ್ವಾದರ್ಶಗಳನ್ನು ಪ್ರೇರಣೆ ಪಡೆದು ಕಾಂಗ್ರೆಸ್ ಪಕ್ಷ ಬಡವರಿಗಾಗಿ, ಮಧ್ಯಮವರ್ಗದವರಿಗಾಗಿ, ಎಲ್ಲರಿಗಾಗಿ ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟು ಎಲ್ಲರ ಉದ್ಧಾರಕ್ಕಾಗಿ ಅವೆಲ್ಲರೂ ಶ್ರಮ ಮಾಡ್ತಾ ಇದೆ. ಮತ್ತು ದೇಶದ ಏಕತೆ, ಅಖಂಡತೆ, ಸಮಗ್ರತೆ ಉಳಿಬೇಕು, ಪ್ರಜಾಪ್ರಭುತ್ವ ಯಶಸ್ವಿ ಆಗಬೇಕು, ಸಂವಿಧಾನ ಉಳಿಬೇಕು, ಎಲ್ಲರ ಅಭ್ಯುದಯ ಆಗಬೇಕು ಅಂದರೆ ಅದು ಕಾಂಗ್ರೆಸ್ ಪಕ್ಷದಿಂದಲೇ ಮಾತ್ರ ಸಾಧ್ಯ ಅಂತ ಹೇಳಿ ಅವರು ಅರಿತುಕೊಂಡಿದ್ದಾರೆ. ಹೀಗಾಗಿ ಅವರೆಲ್ಲ ತೀರ್ಮಾನ ಮಾಡಿದ್ದಾರೆ. ಇವತ್ತು ಏನು ಕಾಂಗ್ರೆಸ್ ಪಕ್ಷಕ್ಕೆ ಮತ ಕೊಡಬೇಕು, BJPಗೆ ಸೋಲಿಸಲೇಬೇಕು ಅಂತ ಹೇಳಿ. ಹೀಗಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚಿನ ಬಲ ಬಂದಂತಾಗಿದೆ. ಮತ್ತು ಭಾಳ 100% ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೆಲ್ತಾರೆ ಅನ್ನುವಂಥ ಮಾತು. ಬಿಜೆಪಿ ಮತ್ತು JDS ಪಕ್ಷದ ಮೈತ್ರಿ ಎಷ್ಟರ ಮಟ್ಟಿಗೆ ಪ್ರಭಾವ ಬೀರ್ತಿದೆ? ಮೈತ್ರಿಯಿಂದ BJPಗೂ ಇವತ್ತು ಹಾನಿ ಇದೆ, JDSಗೂ ಹಾನಿ ಇದೆ. ಯಾರು ಇವತ್ತು BJP JDS ಮೈತ್ರಿಗೆ ಯಾರು ಮನಸ್ಸಿಲ್ಲ, ಬರೀ ಮುಖಂಡರುಗಳ ನಡುವೆ ಮೈತ್ರಿ ಆಗಿದೆ, ಕಾರ್ಯಕರ್ತರ ನಡುವೆ ಮೈತ್ರಿ ಆಗಿಲ್ಲ. ಆ ಕಾರ್ಯಕರ್ತರು ಇವತ್ತು JDS ಬಿಡ್ತಾ ಇದ್ದಾರೆ, ಕೆಲವೊಂದು BJP ಬಿಡ್ತಾ ಇದ್ದಾರೆ. ಹೀಗಾಗಿ ಇದರಿಂದ ಕಾಂಗ್ರೆಸ್ಗೆ ಹೆಚ್ಚಿನ ಒಂದು ಬಲ ಬಂದಿದೆ. ಕಾಂಗ್ರೆಸ್ ಪಕ್ಷ ಇಡೀ ರಾಜ್ಯದಲ್ಲಿ ಕೆಲವೊಂದು ಸಾಧಿಸ್ತದೆ. ಆರೋಗ್ಯ ಒಲವು ಬೀದರ್ ಮೇಲೆ ಜಾಸ್ತಿ ಆಗ್ತಿದೆ ಸರ್ ದಿನೇ ದಿನ. ಬೀದರ್ ಜಿಲ್ಲೆ ಜನ ಈಗಾಗಲೇ ಭಗವಂತ ಖೂಬಾರಿಗೆ ತಿರಸ್ಕಾರ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಸ್ವಪಕ್ಷೀಯ ನಾಯಕರುಗಳು, ಕಾರ್ಯಕರ್ತರೇ ಭಗವಂತ ಖೂಬಾರ್ ಅವರನ್ನು ರಿಜೆಕ್ಟ್ ಮಾಡಿದ್ದಾರೆ. ಬಾಯ್ ಭಗವಂತ ಖೂಬಾ ಅಂತ ಹೇಳ್ಬಿಟ್ಟಿದ್ದಾರೆ. ಈಗ ಯಾರು ಅಶೋಕ ಬಂದ್ರೇನು, ಯಾರೇ ಬಂದು ಕೂತ್ರು ಏನು ವ್ಯತ್ಯಾಸ ಆಗೋದಿಲ್ಲ. ಕಾಂಗ್ರೆಸ್ ಅಭ್ಯರ್ಥಿಯ ನಾಮಪತ್ರ ಯಾವುದು? 17ನೇ ತಾರೀಕಿಗೆ ಕಾಂಗ್ರೆಸ್ ಅಭ್ಯರ್ಥಿ ಸಾಗರ್ ಖಂಡ್ರೆ ಅವರು ನಾಮಪತ್ರ ಸಲ್ಲಿಸುತ್ತಾರೆ. ಇಡೀ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಮಾನ್ಯ DK ಶಿವಕುಮಾರ್ ಅವರಿಗೆ, ಮಾನ್ಯ ಸುರ್ಜೇವಾಲಾ ಅವರಿಗೆ ನಾನು ಆಹ್ವಾನ ಮಾಡಿದ್ದಾನೆ.